ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಗಣೇಶ್. ಪುತ್ತೂರಿನ ನೆಹರು ನಗರದಲ್ಲಿರುವಂತಹ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನಲ್ಲಿ ಡಿಸೆಂಬರ್ 4ರಿಂದ 6ರ ತನಕ ಆವಿಷ್ಕಾರ್ 2K25 ಅಂತರ್ಶಾಲಾ ವಿಜ್ಞಾನ ಮೇಳ ಹಾಗೂ ಚಿಣ್ಣರ ಚಿತ್ತಾರ ಅನ್ನುವಂತಹ ಅದ್ಧೂರಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ರು, ಎಷ್ಟು ಸ್ಕೂಲ್ಗಳು ಪಾರ್ಟಿಸಿಪೇಟ್ ಮಾಡಿತ್ತು, ಜೊತೆಗೆ ಇದರ ಪ್ರಯೋಜನಗಳನ್ನು ಹೇಗೆ ಪಡ್ಕೊಂಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ನಾವೀಗ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನ ಒಳಗಡೆ ಬಂದಿದ್ದೇವೆ. ಇಲ್ಲಿ ಬರುವಾಗ ನಿಮಗೆ ಡೈರೆಕ್ಟಾಗಿ ನೋಡ್ಬೋದು, ಇಲ್ಲಿ ದೇವರ ಭಕ್ತಿ ಹಾಗೆಯೇ ದೇಶಭಕ್ತಿ ಎರಡು ಕೂಡ ಒಂದು ಒಳ್ಳೆ ರೀತಿಯ ಥೀಮನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆವಿಷ್ಕಾರ್ 2K25 ಈ ಒಂದು ಥೀಮ್ ಏನಿದೆ, ದೇವರ ಭಕ್ತಿ ಹಾಗೆಯೇ ದೇಶಭಕ್ತಿ ಎರಡು ಥೀಮ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮಕ್ಕಳಿಗೆ ಎರಡು ಕೂಡ ಅಂದರೆ ದೇಶಭಕ್ತಿ ಜೊತೆಗೆ ದೇವರ ಭಕ್ತಿ ಎರಡು ಕೂಡ ಇರಲಿ ಅನ್ನುವಂತಹ ಒಂದು ಥೀಮ್ನ ಮೂಲಕ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು. ನೀವು ನೇರವಾಗಿ ಆ ಕಡೆ ಹೋದರೆ ಅಂದರೆ ಈ ಒಂದು ಸ್ಕೂಲಿನ ರೈಟ್ ಸೈಡ್ಗೆ ಹೋದರೆ ಇದು ಸೈನ್ಸ್ ಲ್ಯಾಬ್. ಸೊ ಈ ಒಂದು ಲ್ಯಾಬ್ ಏನಿದೆ, ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳು ಯಾವ್ಯಾವ ಸ್ಕೂಲಿಂದೆಲ್ಲ ಬರ್ತಿದ್ದಾರೋ ಸೊ ಅವರೆಲ್ಲರಿಗೂ ಕೂಡ ಮುಟ್ಟಿ ಫೀಲ್ ಮಾಡುವಂತಹ ಅವಕಾಶವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಪ್ರತಿಯೊಂದು ಲ್ಯಾಬ್ ಯಾವ ರೀತಿಯಲ್ಲಿ ನಡೀತಾ ಇದೆ, ಜೊತೆಗೆ ಏನೆಲ್ಲ ಇದೆ ಎಲ್ಲವನ್ನು ಕೂಡ ಮುಟ್ಟಿ ಫೀಲ್ ಮಾಡುವಂತಹ ಒಂದು ಅವಕಾಶ, ಮುಕ್ತ ಅವಕಾಶವನ್ನು ಈ ಒಂದು ಸ್ಕೂಲ್ನಲ್ಲಿ ಒದಗಿಸಿಕೊಡಲಾಗಿದೆ. ಇದು ಬೇರೆ ಎಲ್ಲೂ ಕೂಡ ಇಲ್ಲ ಅಂತ ಹೇಳ್ಬೋದು, ಆದರೆ ಈ ಒಂದು ಸ್ಕೂಲ್ನಲ್ಲಿ ಈ ಒಂದು ಫೆಸಿಲಿಟಿ ಇದೆ. ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನಲ್ಲಿ ಆವಿಷ್ಕಾರ್ 2K25 ನಿಮಗೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ವಿಜ್ಞಾನ ಮೇಳ ಹಾಗೆಯೇ ಚಿಣ್ಣರ ಚಿತ್ತಾರ ಕಾರ್ಯಕ್ರಮ ನಡೀತಾ ಇದೆ. ಸೊ ಯಾವ ರೀತಿಯಲ್ಲಿ ಪ್ರಯೋಜನವನ್ನು ಪಡ್ಕೊಂಡ್ರೆ? ನಿಮ್ಮ ಹೆಸರೇನು? ನನ್ನ ಹೆಸರು ಋಷಿಕೇಶ್. ನಾನು ಪ್ರಿಯದರ್ಶಿನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೆಟ್ಟಂಪಾಡಿಯಿಂದ ಬಂದಿದ್ದೇನೆ. ಇಲ್ಲಿ ಪ್ಲಾನೆಟೋರಿಯಂ ತುಂಬ ಇಷ್ಟ ಆಯಿತು. ಅದರಲ್ಲಿ ಸೋಲಾರ್ ಸಿಸ್ಟಮ್ನ ಬಗ್ಗೆ ತುಂಬ ಕೊಟ್ಟಿದ್ದಾರೆ. ಡೈನೋ ಪ್ಲಾನೆಟ್ನ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಉಂಟು. ಅದರಲ್ಲಿ ಒಂದೊಂದು ಪ್ಲಾನೆಟ್ನ ಪರ್ಟಿಕ್ಯುಲರ್ ಆಗಿ ಹೇಗೆ ಉಂಟು ಅದರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ಹಾಗೆ ಅವರು ಮುಂಬೈಯಿಂದ ಬಂದವರೊಬ್ಬರು, ಅವರು ಒಳ್ಳೆ ನಮ್ಮ ಸೈನ್ಸ್ ನಾಲೆಜ್, ನಮ್ಮ ಪಾಠ ಆಗೋದನ್ನು ರಿಯಲ್ ಲೈಫ್ ಎಕ್ಸ್ಪೆರಿಮೆಂಟ್ ಆಗಿ ನಾವು ಯೂಟ್ಯೂಬಲ್ಲೆಲ್ಲ ನೋಡ್ತೇವೆ ಎಕ್ಸ್ಪೆರಿಮೆಂಟ್, ಬಟ್ ಅದನ್ನು ರಿಯಲ್ ಲೈಫಲ್ಲಿ ನಮಗೆ ತೋರಿಸಿದ್ದಾರೆ. ಅದಕ್ಕೆ ತುಂಬ ಒಳ್ಳೆಯದಿತ್ತು ಪ್ರೋಗ್ರಾಮ್. ನಾವು ಕೂಡ ಸೈನ್ಸ್ ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಅದಕ್ಕೆ ತುಂಬ ಇಷ್ಟ ಆಯಿತು ಪ್ರೋಗ್ರಾಮ್. ಥ್ಯಾಂಕ್ ಯು. ಇಲ್ಲ, ಬಟ್ ನಮ್ಮ ಸ್ವಲ್ಪ ಲಕ್ ಮಿಸ್ ಆಗಿ ಒಂದು ಮಾರ್ಕಿಂದ ನಮ್ಮದು ಸೋತಾಯಿತು. ನನ್ನ ಹೆಸರು ಅಭಿನವ್ ರಾಜನ್. ನಮ್ಮ ಸ್ಕೂಲ್ ಪ್ರಿಯದರ್ಶಿನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೆಟ್ಟಂಪಾಡಿ. ಇಲ್ಲಿ ಪ್ಲಾನೆಟೋರಿಯಂ ಇತ್ತು, ಸೈನ್ಸ್ನ ಬಗ್ಗೆ ಮಾತಾಡ್ತಾರೆ. ಪ್ಲಾನೆಟೋರಿಯಂನಲ್ಲಿ ಡೈನೋಸಾರ್ಸ್ನ ಬಗ್ಗೆ, ಪ್ಲಾನೆಟ್ಸ್ನ ಬಗ್ಗೆ ತುಂಬ ವಿಷಯ ಇತ್ತು. ಮತ್ತು ಇಲ್ಲಿ ಸೈನ್ಸ್ನ ಬಗ್ಗೆ ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡಿದರು. ಇದರಿಂದ ನಮಗೆ ತುಂಬ ಲಾಭ ಇದೆ. ನಾವಿಬ್ಬರು ಇಲ್ಲಿಗೆ ಸೈನ್ಸ್ ಕ್ವಿಝಿಗೆ ಬಂದದ್ದು. ಸ್ಪೆಷಲ್ ಸೈನ್ಸ್ನ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕಲಿಲಿಕ್ಕೆ ಸಿಕ್ಕಿದ್ದು. ಮತ್ತು ನಮಗೆ ರಿಯಲ್ ಲೈಫ್ ಎಕ್ಸ್ಪೆರಿಮೆಂಟ್ಸ್ನ ಹೇಳಿದಾಗೆ ರಿಯಲ್ ಲೈಫ್ ಎಕ್ಸ್ಪೆರಿಮೆಂಟ್ ತುಂಬ ಸಿಕ್ಕಿದ್ದು. ನಮಗೆ ತುಂಬ ನಾಲೆಜನ್ನು ಗೇನ್ ಮಾಡಿದ್ವಿ ಇಲ್ಲಿಗೆ ಬಂದು. ಅದಕ್ಕೆ ತುಂಬ ಇಷ್ಟ. ತುಂಬ ಚೆಂದ, ಒಳ್ಳೆ ಅವಕಾಶ ಇದೊಂದು. ಕೆಮಿಸ್ಟ್ರಿಯ ಬಗ್ಗೆ ಎಲ್ಲ ನಮಗೆ ಲ್ಯಾಬಲ್ಲಿ ಇನ್ಫಾರ್ಮೇಷನ್ ಸಿಗ್ತದೆ, ಆದ ಕಾರಣ ಅದು ಸೊಳ್ಳಿದಿತ್ತು. ಇದು ನನಗೆ ಸ್ಕೂಲ್ನ ಸರೌಂಡಿಂಗ್ ತುಂಬ ಇಷ್ಟ ಆಯಿತು. ಫಸ್ಟಿಗೆ ಬರುವಾಗ ಇಷ್ಟು ದೊಡ್ಡ ಶಾಲೆ ಅಂತ ಗ್ರಹಿಸಿದ್ವಿ. ಮತ್ತು ಒಳಗೆ ಬಂದ ಮೇಲೆ ತುಂಬ ಚೆಂದ ಇತ್ತು ಶಾಲೆ, ಒಳ್ಳೆ ಫೆಸಿಲಿಟಿ ಇತ್ತು. ಹಾಗೆ ಟೋಟಲ್ ಆಗಿ ನನಗೆ ತುಂಬ ಇಷ್ಟ ಆಯಿತು. ನಾಲೆಜ್ ಗೇನ್ ಮಾಡಲಿಕ್ಕೆ ಒಳ್ಳೆಯದು. ಥ್ಯಾಂಕ್ ಯು. ಏನು ನಿಮ್ಮ ಹೆಸರು, ಹಾಗೆ ಈ ಒಂದು ಕಾರ್ಯಕ್ರಮದಿಂದ ಏನೆಲ್ಲ ಪ್ರಯೋಜನವನ್ನು ಪಡ್ಕೊಂಡು? ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಯ್. ನಾನು ಮಣಿಪಾಲ್ ಸ್ಕೂಲಿಂದ. ಇವರು ನನ್ನ ಮಿತ್ರರು. ಮತ್ತು ನಾವು ಇವತ್ತು ಕಾಂಪಿಟೇಷನ್ಗೆ ಬಂದದ್ದು. ನಮಗೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಸಿಕ್ತು ನಮಗೆ. ಮತ್ತು ಇಲ್ಲಿ ಒಂದು ದೊಡ್ಡ ಶಾಲೆ ಇದು ನೋಡಿ ನಮಗೆ ಭಾರಿ ಖುಷಿ ಆಯಿತು. ಮತ್ತು ನಮ್ಮ ಸರ್ಸ ಇದ್ದರು, ಅವರು ಟಾಟಾ ಇನ್ಸ್ಟಿಟ್ಯೂಟ್ನಿಂದ ಬಂದದ್ದು. ಅವರು ನಮಗೆ ತುಂಬ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ತೋರಿಸಿದರು. ಹಾಗೆ ಇದು ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. There was good. It was a good experience. There was many activities. It was good. We learned lots of things while doing the model making. It was very fun. ಅವನು ಹೇಳಿದಾಗೆ ಎಲ್ಲ ಚೆನ್ನಾಗಿತ್ತು. ಮತ್ತು ಇದು ನಾವಿಬ್ಬರು ಕ್ವಿಝಲ್ಲಿದ್ದದು, ಹಾಗೆ ಕ್ವಿಝ್ ಮಾಡಿದವರೆಲ್ಲ ಲ್ಯಾಕ ಮಾಡಿದ್ದಾರೆ ಎಲ್ಲ. It was a really fun experience here. Here the new built planetarium and the campus is really huge, and the teachers were very helpful. Even the volunteers were helping us. The programs were really nice, and all the competitions went on smoothly. So I'm really happy, and it's a experience that I will remember.
ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನ ಪ್ರೆಸಿಡೆಂಟ್ ಆಗಿರುವಂತಹ ವಸಂತಿ ಕೆದಿಲ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಎಸ್, ಆವಿಷ್ಕಾರ 2K25 ಅನ್ನುವಂತಹ ಅದ್ಧೂರಿ ಕಾರ್ಯಕ್ರಮ ಈ ಒಂದು ಸ್ಕೂಲ್ನಲ್ಲಿ ನಡೀತಾ ಇದೆ. ಸೊ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, ಅಂದರೆ ಡಿಸೆಂಬರ್ 5ರಿಂದ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 5ರಂದು ಏನೆಲ್ಲ ಆಯಿತು? ಹೌದು, ಡಿಸೆಂಬರ್ 4ರಿಂದ ಏನೆಲ್ಲ ಆಯಿತು ಮೇಡಮ್? ಆವಿಷ್ಕಾರ 2020-25 ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಡಿಸೆಂಬರ್ 4, 5, 6 ಈ 3 ದಿನಗಳ ಕಾಲ ನಡೆಯುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ದೇಶದ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಪ್ರಕಾರ ಒಬ್ಬ ವಿದ್ಯಾರ್ಥಿಯಲ್ಲಿ ಅನುಭವಿಸಿ ಕಲಿಯುವಂಥದ್ದು, ಅವನ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹುಡುಕುವಂಥದ್ದು, ಸೃಜನಶೀಲತೆ ಮತ್ತು ಸಂಶೋಧನೆಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿರುತ್ತೇವೆ. ಮೊದಲ ದಿನದ ಕಾರ್ಯಕ್ರಮ ನಿನ್ನೆ ನಡೆದಿದೆ. ಅದರ ಉದ್ಘಾಟನೆಯನ್ನು ನಮ್ಮ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ನಡೆಸಿದ್ದಾರೆ. ಹಾಗೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಅನಿರ್ಬನ್ ಚಕ್ರವರ್ತಿ, ಡೈರೆಕ್ಟರ್, ನಿಟ್ಟೆ ವಿಜ್ಞಾನ ಮತ್ತು ಸಂಶೋಧನಾ ವಿಭಾಗದ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಅನಿರ್ಬನ್ ಚಕ್ರವರ್ತಿ ಅವರು ನಡೆಸಿದ್ದಾರೆ. ಹಾಗೆ ಗೌರವ ಉಪಸ್ಥಿತಿಯಲ್ಲಿ ಸೈನ್ಸ್ ಸೊಸೈಟಿ ಆಫ್ ಇಂಡಿಯಾದ ಶ್ರೀ ನಾರಾಯಣ ಅಯ್ಯರು ಉಪಸ್ಥಿತರಿದ್ದರು. ನಿನ್ನೆ ಮೊದಲ ದಿನದ ಈ ಕಾರ್ಯಕ್ರಮದಲ್ಲಿ ಇನ್ಸೆಫ್ ರೀಜನಲ್ ಫೇರ್ ನಡೆದಿದೆ. ಅಂದರೆ ಇಂಡಿಯನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫೇರ್ ನಡೆದಿದೆ. ಸುಮಾರು ನಮ್ಮ ಸುತ್ತಮುತ್ತಲಿನ 28 ಶಾಲೆಗಳ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. 50 ಮಕ್ಕಳು ಭಾಗವಹಿಸಿದ್ದಾರೆ. ಚೆನ್ನಾಗಿ ನಡೆದಿದೆ. ನಾವು ಬೇರೆ ಬೇರೆ ನಮ್ಮ ಸುತ್ತಮುತ್ತಲಿನ ಶಾಲೆಗಳ ಲೆಕ್ಚರ್ಸ್, ಉಪನ್ಯಾಸಕರನ್ನು ಜಡ್ಜಸ್ ಆಗಿ ಕರೆದಿದ್ದೇವೆ. ಚೆನ್ನಾಗಿ ಅವರು ತುಂಬ ಖುಷಿಪಟ್ಟಿದ್ದಾರೆ. ವಿದ್ಯಾರ್ಥಿಗಳ ಇಷ್ಟು ಸಣ್ಣ ಪ್ರಾಯದಲ್ಲಿ ಎಳವೆಯಲ್ಲೇ ಇಷ್ಟು ಒಳ್ಳೆಯ ಸಂಶೋಧನೆ ಚಟುವಟಿಕೆ ನಡೆಸಿದ್ದು, ಒಂದು ಪ್ರಾಜೆಕ್ಟ್ ಮಾಡಿದ್ದನ್ನು ನೋಡಿ ತುಂಬ ಖುಷಿಪಟ್ಟಿದ್ದಾರೆ. ತುಂಬ ಚೆನ್ನಾಗಿಯೇ ಇತ್ತು, ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಅರೇಂಜ್ಮೆಂಟ್ ಎಲ್ಲರಿಗೂ ಖುಷಿಯಾಗಿದೆ. ಮೊದಲ 3 ಗೋಲ್ಡ್ ಮೆಡಲಿಸ್ಟ್ ಇದರಲ್ಲಿ ನ್ಯಾಷನಲ್ ಫೇರ್ ಜನವರಿಯಲ್ಲಿ ನಡೀತದೆ, ಅದಕ್ಕೆ ಸಿಲೆಕ್ಟ್ ಆಗಿದ್ದಾರೆ. ಹೌದು, ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಮ್ಯಾಂಗಲೂರು, ಸರ್ಕಾರಿ ಹೈಸ್ಕೂಲ್ ಕೊಯ್ಲಾ ಮತ್ತು ಇಂದ್ರಪ್ರಸ್ಥ ಈ 3 ಶಾಲೆಗಳು ನ್ಯಾಷನಲಿಗೆ ಸಿಲೆಕ್ಟ್ ಆಗಿದೆ. ಹಾಗೆ ಉಳಿದ ಸಿಲ್ವರ್ ಮತ್ತು ಕಂಚಿನ ಪದಕ, ಬೆಳ್ಳಿಯ ಪದಕ ಮತ್ತು ಆನರೇಬಲ್ ಮೆನ್ಷನ್ ಹೀಗೂ ಅವಾರ್ಡ್, ಹೆಚ್ಚಿನವರಿಗೂ ಅವಾರ್ಡ್ ಸಿಕ್ಕಿ ಮಕ್ಕಳೆಲ್ಲ ತುಂಬ ಖುಷಿಪಟ್ಟಿದ್ದಾರೆ. ಎಲ್ಲರಿಗೂ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟು, ಊಟ ವ್ಯವಸ್ಥೆ ಎಲ್ಲವನ್ನೂ ಚೆನ್ನಾಗಿ ಮಾಡಿದ್ದೇವೆ. ಚೆನ್ನಾಗಿ ಮೂಡಿ ಬಂದಿದೆ ಕಾರ್ಯಕ್ರಮ. ಓಕೆ, ಥ್ಯಾಂಕ್ ಯು. ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನ ಸಂಚಾಲಕರಾಗಿರುವಂತಹ ಭರತ್ ಪೈ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಸೋಣ. ಎಸ್ ಸರ್, ಆವಿಷ್ಕಾರ್ 2K25 ಸೊ ಫಸ್ಟ್ ಡೇ ಯಶಸ್ವಿಯಾಗಿ ನಡೆದಿದೆ. ಸೊ ಇವತ್ತು ಸೆಕೆಂಡ್ ಡೇ ಹೇಗೆ ನಡೀತಾ ಇದೆ ಸರ್? ಅಧ್ಯಕ್ಷರು ವಸಂತಿ ಮೇಡಮ್ ಹೇಳಿದಾಗೆ ಇವತ್ತು ಸೆಕೆಂಡ್ ಡೇ ನಾವು TAFR ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಮುಂಬೈ ಅವ್ರದ್ದು ಔಟ್ರೀಚ್ ಪ್ರೋಗ್ರಾಮ್ ಅಂತ ಇಟ್ಟಿದ್ವಿ. ಅವರು ಬ್ರೀಫಾಗಿ ಹೇಳಿದರು, NEP ಮೂಲಕ ನಾವು ಮಕ್ಕಳು ಅನುಭವಿಸಿ ಕಲಿಬೇಕು ಪ್ರತಿಯೊಂದು ವಿಜ್ಞಾನದ ಕಾನ್ಸೆಪ್ಟ್ಸನ್ನು. ಸೊ ಆ ನಿಟ್ಟಿನಲ್ಲಿ 2 ಸೈಂಟಿಸ್ಟ್ಗಳು, ವಿಜ್ಞಾನಿಗಳು, ಉಲ್ಲಾಸ್ ವೈದ್ಯರು ಮತ್ತು ಶಂತನು ಅಂತ ಹೇಳಿ 2 ಸೈಂಟಿಸ್ಟ್ ಇವಾಗಲೂ ಆಗ್ತಾಯಿದೆ. 2 ಬ್ಯಾಚಲ್ಲಿ ಸುಮಾರು 400 ಮಕ್ಕಳು ಭಾಗವಹಿಸಿದ್ರು ಇವತ್ತು. ಆ ಪ್ರತಿಯೊಂದು ಕಾನ್ಸೆಪ್ಟ್ 5ನೇ ಕ್ಲಾಸಿಂದ 10ನೇ ಕ್ಲಾಸಲ್ಲಿ ನಾವು ಓದುವಂಥ ಕಾನ್ಸೆಪ್ಟ್ಸ್ಗಳನ್ನು ಪ್ರಯೋಗ ಮೂಲಕ, ಎಕ್ಸ್ಪರಿಮೆಂಟ್ ಮೂಲಕ ಮಾಡಿ ಕಲಿಸಿದ್ದಾರೆ ಅವರು. ನಿನ್ನೆಗಿಂತ ಜಾಸ್ತಿ ಇದ್ದಾರೆ ಇವತ್ತು. ನಿನ್ನೆದು ನಮ್ಮ ಇನ್ಸೆಫ್ ಪ್ರೋಗ್ರಾಮ್ ಅಂತ ಹೇಳಿ ಅಲ್ಲಿ ಭಾಗವಹಿಸಿದ 28 ಶಾಲೆಗಳು, ಸುಮಾರು 50 ಮಕ್ಕಳು. ಇವತ್ತು 400 ಜನ ಮಕ್ಕಳು ಸೇರಿದ್ದಾರೆ. ನಮ್ಮ ಮಕ್ಕಳು ಇವತ್ತು ಸಾಧಾರಣ ಒಂದು 7-8 ಶಾಲೆಗಳಿಂದ ಬಂದಿದ್ದಾರೆ, ಮಂಗಳೂರಿಂದ ಬಂದಿದ್ದಾರೆ ಮತ್ತು ನಮ್ಮ ಸಹ ಸಂಸ್ಥೆಯಿಂದ ಬಂದಿದ್ದಾರೆ. ಹಾಗೆ ಸುಮಾರು 400 ಮಕ್ಕಳು ಭಾಗವಹಿಸಿ ಭಾಳ ಒಳ್ಳೆ ರೆಸ್ಪಾನ್ಸ್ ಇದೆ ಮಕ್ಕಳದು. ಅವ್ರಿಗೆ ಖುಷಿಯಾಗಿದೆ. ಒಂದು ಇಂಟ್ರ್ಯಾಕ್ಟಿವ್ ಆಗಿ ಎಂಗೇಜಿಂಗ್ ಸೆಷನ್ಸ್ ಆಗ್ತಾ ಇದೆ, ತುಂಬ ಖುಷಿ ತಂದಿದೆ ಶಾಲೆಗೂ. ಇದರಲ್ಲಿ ನಮ್ಮ ಔಟ್ರೀಚ್ ಪ್ರೋಗ್ರಾಮ್ ಒಟ್ಟಿಗೆ ಸುಮಾರು 8 ಕಾಂಪಿಟೇಷನ್ಸ್ ನಾವು ಬೇರೆ ಮಕ್ಕಳಿಗೆ ಶಾಲೆಯವರಿಗೆ ನಡೆಸಿದ್ವಿ. ಐಡೆಂಟಿಫಿಕೇಷನ್ ಆಫ್ ಪ್ಲ್ಯಾಂಟ್ಸ್ ಇರ್ಬೋದು, ಸೈನ್ಸ್ ಕ್ವಿಜ್ ಇರ್ಬೋದು, ಮತ್ತು ಪೋಸ್ಟರ್ ಮೇಕಿಂಗ್, ಸೈನ್ಸ್ ವರ್ಕಿಂಗ್ ಮಾಡೆಲ್, ರೀಲ್ಸ್ ಮೇಕಿಂಗ್, ಹಾಗೆ ಸುಮಾರು 8 ಕಾಂಪಿಟೇಷನ್ಸಲ್ಲಿ ಅವಾರ್ಡ್ಸ್ ಬಂದಿದೆ. ಕೆಲವು ಶಾಲೆಗೆ ಬಂದಿದೆ, ಇನ್ನು ಲಿಸ್ಟ್ ನಾವು ನೋಡಬೇಕಷ್ಟೇ. ಹೌದು.
ಒಳ್ಳೆ ರೆಸ್ಪಾನ್ಸ್ ಇದೆ ಮೇಡಮ್. ಶಾಲೆ ಪುತ್ತೂರಿಂದ ಸುಮಾರು ಶಾಲೆಯವರು ಅಪ್ಲೈ ಮಾಡಿದ್ದಾರೆ. ಕೆಲವರು ಇಲ್ಲಿ ಬರಲಿಕ್ಕಾಯಿತು. ಅದೇ ಸುಮಾರು 8-10 ಶಾಲೆಯವರು ಭಾಗವಹಿಸಿದ್ದಾರೆ. ಬಟ್ ಓವರಾಲ್ ಪ್ಲಾನಿಟೋರಿಯಂ ನಾವು ಇಟ್ಟಿದ್ದೀವಿ ಸಹಿತ, ಅಂದರೆ ಅವರ ಎಕ್ಸ್ಪೀರಿಯನ್ಸನ್ನು ಫರ್ದರ್ ಎನ್ರಿಚ್ ಮಾಡಲಿಕ್ಕೆ ಒಂದು ತಾರಾಲಯ ಮಕ್ಕಳಿಗೆ ಅಲ್ಲಿ 3 ಡೈಮೆನ್ಷನಲ್ ಮ್ಯಾನರಲ್ಲಿ ಪ್ಲಾನೆಟ್ಸ್, ಗ್ರಹಗಳು, ಸ್ಟಾರ್ಸ್ಗಳು ಮತ್ತು ಗ್ಯಾಲಕ್ಸಿಗಳನ್ನು ತೋರಿಸ್ತಾರೆ. ಸೊ ಅದಕ್ಕೂ ಬಹಳ ಅಭೂತಪೂರ್ವ ರೆಸ್ಪಾನ್ಸ್ ಇತ್ತು ಮಕ್ಕಳದು. ಸೊ ಇದು ಟೋಟಲಿ ಒಂದು 3 ಡೈಮೆನ್ಷನಲ್ ಲರ್ನಿಂಗ್ ಮಕ್ಕಳಿಗೆ ಕಲ್ಪಿಸುವ ಉದ್ದೇಶದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮಾರ್ಗದರ್ಶನದಲ್ಲಿ ನಾವು 3 ದಿನ ಕಾರ್ಯಕ್ರಮ ಇಟ್ಟಿದ್ದೀವಿ. ಸೆಕೆಂಡ್ ಇದು ಬ್ರೀಫ್ ಮೇಡಮ್. ಇದರಲ್ಲಿ ಬೆಳಗ್ಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ನಿರ್ದೇಶಕರಾದ ಮುರಳೀಧರ್ ಅವರು, ವಿವೇಕಾನಂದ ವಿದ್ಯಾವರ್ಧಕ ಸಂಘದವರು, ಅವರು ಉದ್ಘಾಟಿಸಿದರು ಕಾರ್ಯಕ್ರಮ. ಇನ್ನು 3:15 ಸಮಾರೋಪ ಕಾರ್ಯಕ್ರಮ ಆಗಲಿಕ್ಕಿದೆ. ಅದರಲ್ಲಿ ನಮ್ಮ ವಸಂತಿ ಅಕ್ಕ ಅಧ್ಯಕ್ಷತೆಯಲ್ಲಿ HM ಅವರ ಉಪಸ್ಥಿತಿಯಲ್ಲಿ ಆಗುವಂಥ ಕಾರ್ಯಕ್ರಮ. ಇವತ್ತು ಮತ್ತು ನಾಳೆಯಿಂದ 5ನೇ ತಾರೀಕು ಮತ್ತು ನಾಳೆ 6ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4:15ವರೆಗೆ ಪ್ಲಾನಿಟೋರಿಯಂ ಅಂದರೆ ತಾರಾಲಯದ ವೀಕ್ಷಣೆ ಮಕ್ಕಳಿಗೆ ಅವಕಾಶ ಇದೆ. ಎಲ್ಲರಿಗೂ ಮುಕ್ತ ಪ್ರವೇಶ. ಶನಿವಾರ ಮಧ್ಯಾಹ್ನ ನಂತರ ಶಾಲೆ ಮುಗ್ದ ಮೇಲೆ ಮಕ್ಕಳಿಗೆ ಇಲ್ಲಿ ಬಂದು ನೋಡಲಿಕ್ಕೆ ಅವಕಾಶ ಇದೆ. ಅದು ಅರ್ಧ ಗಂಟೆ ಬ್ಯಾಚ್ ಇದು, ಒಂದು ಸ್ಲಾಟ್. ಅದು ಸುಮಾರು 60 ಮಕ್ಕಳು ಹಿಡಿತಾರೆ ಒಂದು ಬ್ಯಾಚಲ್ಲಿ. ಅಂಥದ್ದು 8 ಬ್ಯಾಚ್ ದಿನಕ್ಕೆ. ಇವತ್ತು 6 ಬ್ಯಾಚ್ ಆಯ್ತು, ಇನ್ನು 2 ಬ್ಯಾಚ್ ಇವತ್ತಿಗಿದೆ. ನಾಳೆ ಬೆಳಗಿಂದ ಸಂಜೆ 4ವರೆಗೆ 8 ಬ್ಯಾಚ್ ಹಿಡಿತದೆ. ಸುಮಾರು 500 ಮಕ್ಕಳಿಗೆ ಕೂತ್ಕೊಳ್ಳುವ, ಅಂದರೆ ಒಮ್ಮೆಲೆ 60 ಮಕ್ಕಳು, ಹಾಗೆ 8 ಬ್ಯಾಚಲ್ಲಿ 480 ಮಕ್ಕಳ ಹತ್ರ ವೀಕ್ಷಣೆ ಮಾಡುವ ವ್ಯವಸ್ಥೆ ಇದೆ. ಸೊ ಅದಕ್ಕೆ ಮಕ್ಕಳಿಗೆ ನಾವು ಆಹ್ವಾನಿಸ್ತೇವೆ. ನಮ್ಮ ಪುತ್ತೂರಿನ ಅಥವಾ ಗ್ರಾಮಾಂತರದ ಮಕ್ಕಳು ಇದಕ್ಕೆ ಬರ್ಬೋದು, ಮುಕ್ತ ಪ್ರವೇಶ. ಇದು ಬಂದು ನಿಮಗೆ ಆವಾಗ ಹೇಳಿದಾಗೆ ಗ್ರಹಗಳು, ನಮ್ಮ ಗ್ಯಾಲಕ್ಸಿ, ನಕ್ಷತ್ರಗಳನ್ನು 3 ಡೈಮೆನ್ಷನಲ್ಲಿ ತೋರಿಸ್ತಾರೆ ಅವರು ಪ್ರೊಜೆಕ್ಟರ್ ಮೂಲಕ. ಒಳ್ಳೆಯ ಅವಕಾಶ. ಮಕ್ಕಳು ಪೋಷಕರು ಇದರ ಸದುಪಯೋಗ ಪಡಿಬೇಕಂತ ನಾನು ಕಹಳೆ ನ್ಯೂಸ್ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನ ಪ್ರಿನ್ಸಿಪಲ್ ಆಗಿರುವಂತಹ ಸಿಂಧು ವಿಜಯ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಸೋಣ. ಎಸ್ ಮ್ಯಾಮ್, ನಮಸ್ತೆ. ಎಸ್, ಈಗ ಆವಿಷ್ಕಾರ್ 2K25 ಈ ಒಂದು ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನಲ್ಲಿ ನಡೀತಾ ಇದೆ. ಸೊ 2 ದಿನಗಳ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನು 3ನೇ ದಿನದ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ಅಂಡ್ ಯಾರೆಲ್ಲ ಬರ್ತಾ ಇದ್ದಾರೆ? Third day, we are having a program called Chinnara Chittara. It is exclusively for the kindergarten students. So our students will be there, plus the students in and around Puttur. So they have applied for that. We are expecting nearly 250 students to participate in that, including our students. The total number of schools, actually we have online registrations plus on-spot registrations. So tomorrow, like 50% they have. We had the online registrations. 50% will be spot registrations, which they have contacted us over phone call. So only tomorrow we'll come to know that what is the exact number of registration. We are expecting 200 to 250 registrations. Actually, there are 5 competitions are there, starting from memory test, action song, talent show. They can express their talents. Then fun games will be there. So totally it will be very lively for the kindergarten students, plus planetarium visit will be there for them. Thank you. Okay, thank you. ನೋಡಿದ್ರಲ್ವಾ, ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನಲ್ಲಿ ಆವಿಷ್ಕಾರ್ 2K25 ಯಾವ ರೀತಿಯಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ, ಜೊತೆಗೆ ಎಷ್ಟು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ರು, ಎಷ್ಟು ಸ್ಕೂಲ್ಗಳು ಪಾರ್ಟಿಸಿಪೇಟ್ ಮಾಡಿದ್ರು, ಎಲ್ಲವನ್ನ ಕೂಡ ನೋಡ್ಕೊಂಡು ಬಂದ್ರಿ. ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ರು. ಆದರೆ ಈ ಒಂದು ಟೈಮ್ ಏನಿದೆ, ಅಂದರೆ ಡಿಸೆಂಬರ್ ಟೈಮ್ ಏನಿದೆ, ಸ್ಕೂಲ್ ಡೇ ಫಂಕ್ಷನ್ಸ್ಗಳ ಟೈಮ್ ಆಗಿರೋದ್ರಿಂದ ಕೆಲವು ವಿದ್ಯಾರ್ಥಿಗಳಷ್ಟೇ ಭಾಗವಹಿಸಿದ್ದಾರೆ. ಸೊ ಆದರೂ ಕೂಡ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕಹಳೆ ನ್ಯೂಸ್. ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.